ಮ್ಯಾಮ್ ನೀವ ನಮಗೆ ಗೊತ್ತಿದ್ರೆ ಬನ್ನಿ, ನಮ್ಮ ಸ್ಟಾಫಲ್ಲಿ ಎಷ್ಟೋ ಜನರು ನಿಮ್ಮ ಫಾಲೋವರ್ಸ್ ಎಲ್ಲರೂ ಇದ್ದಾರೆ ಅಂತ ಹೇಳಿದ್ರು. ನಾನು ಕೂಡ ನಿಮ್ಮ ಫ್ಯಾನು, ಮುಂಚೆಯಿಂದ ಫಾಲೋ ಮಾಡ್ತಿದ್ದೀನಿ ನಿಮ್ಮನ್ನ. ಸೊ ನೋಡೋಕ್ಕೆ ಸಿಂಪಲ್ ಆಗಿದ್ರು ಇದು ಏನು ಕಾಸ್ಟ್ ಆಗಿರ್ಬೋದು ಗೊತ್ತಾ ಮ್ಯಾಮ್? ಇಟ್ ಕಾಸ್ಟ್ ಅರೌಂಡ್ 22 lakhs. ಈಗ ಎಲ್ಲ ಹಲ್ಲು ಮಿಸ್ ಆಗಿರುತ್ತೆ, ಅವ್ರಿಗೆ ಹಲ್ಲೇ ಇರಲ್ಲ, ಅಂಥವ್ರಿಗೂ ಕೂಡ ರಿಯಲ್ ಆರ್ಟಿಫಿಷಿಯಲ್ ಅಂತ ಅನ್ಸೋದೇ ಇಲ್ಲ. ಇಂಪ್ಲಾಂಟ್ಸ್ ಹಾಕೋದ್ರಿಂದ ಆಸ್ ಗುಡ್ ಆಸ್ ಯುವರ್ ಒರಿಜಿನಲ್ ಟೂತ್. ನೋಡಿ, ಇದು ನೋಡ್ಲಿಕ್ಕೆ ಎಷ್ಟು ನ್ಯಾಚುರಲ್ ಆಗಿದೆ, ರಿಯಲ್ ಹಲ್ಲುಗಳ ಥರನೇ ಕಾಣಿಸ್ತಾ ಇದೆ ಅಲ್ವಾ? ಎಲ್ಲ ಮನೆಗೂ ಅಫೋರ್ಡಬಲ್ ಪ್ರೈಸಲ್ಲಿ ಇಂಪ್ಲಾಂಟ್ಸ್ನ ತಲುಪಿಸೋದು WIC ಉದ್ದೇಶ. ಅಷ್ಟು ಗುಣ ಒಳ್ಳೆಯದು. ನೆಕ್ಸ್ಟ್ ಜನರೇಷನ್ ಡೆಂಟಲ್ ಕ್ಲಿನಿಕ್ ಅವ್ರ ನ್ಯೂ ಜನರೇಷನ್ ಡೆಂಟಲ್ ಕ್ಲಿನಿಕ್ ರೀಸನಬಲ್ ರೇಟ್ನಲ್ಲಿ ಅವ್ರಿಗೆ ಎಲ್ಲ ಸೌಕರ್ಯಗಳು ಮಾಡಿಕೊಡ್ತಾರೆ. ಇವರು ಜರ್ಮನಿಯಿಂದ ಈ ಮಿಷನ್ನ ಇನ್ಸ್ಟಾಲ್ ಮಾಡಕ್ಕೆ ಬಂದಿದ್ದಾರೆ. ಡಾಕ್ಟರ್ ಪ್ರಭಾಲಿಕಾಸ್ ಕಂಪ್ಯಾಷನೇಟ್ ಅಪ್ರೋಚ್. ಟ್ರೀಟ್ಮೆಂಟ್ ಆಗಬೇಕಾದ್ರೂ ಏನೂ ನೋವಿರಲ್ಲ, ಟ್ರೀಟ್ಮೆಂಟ್ ಆದಮೇಲೂ ಏನೂ ನೋವಿರಲ್ಲ. ಬಟ್ ನಾವೇನು ಮಾಡಿದ್ದೀವಿ, ಅಫೋರ್ಡಬಲ್ ಪ್ರೈಸ್ ವಿತ್ ಕ್ವಾಲಿಟಿ ಟ್ರೀಟ್ಮೆಂಟ್. ಇದರ ಕಾಸ್ಟ್ ಎಷ್ಟಾಗ್ಬೋದು? ವಿ ರೆಡ್ಯೂಸ್ ಮೋರ್ ದನ್ 60% ಆಫ್ ದ ಕಾಸ್ಟ್. ಲಾಂಗ್ ಟರ್ಮಲ್ಲಿ ಚೆನ್ನಾಗಿ ಬರುತ್ತೆ, ಗಟ್ಟಿ ಪದಾರ್ಥ ಕೂಡ ಆಗಿರ್ಬೋದು. ಹಾಯ್ ಫ್ರೆಂಡ್ಸ್, ನಾವು ಬೆಂಗಳೂರಿಗೆ ಬಿಸ್ನೆಸ್ ಪರ್ಪಸ್ ಮ್ಯಾನುಫ್ಯಾಕ್ಚರರ್ಸ್ನ ಮೀಟ್ ಮಾಡೋಕ್ಕೆ ಅಂತ ಹೇಳಿ ಬಂದಿದ್ವಿ. ಬೆಳಗ್ಗೆನೇ ಬಂದಿದ್ವಿ. ಸೊ ಇನ್ನು ಆ ಕೆಲಸ ಮುಗಿಸ್ಕೊಂಡ್ವಿ. ಫ್ರೆಂಡ್ಸ್, ಎಷ್ಟೋ ಜನ ಹಲ್ಲುಗಳಿಲ್ಲದೆ ಬಳಲ್ತಾ ಇರ್ತಾರೆ, ಅದರಲ್ಲೂ ಹಲ್ಲುಗಳಿಲ್ಲದೆ ಏನು ತಿನ್ನಕ್ಕಾಗದೆ ತುಂಬಾ ಕಷ್ಟಪಡ್ತಾ ಇರ್ತಾರೆ. ಈ ತರ ನೋವು ಪಡೋರ್ನ ನಮ್ಮ ಫ್ಯಾಮಿಲಿಯಲ್ಲೇ ನಾನು ತುಂಬಾ ಜನರನ್ನ ನೋಡಿದ್ದೀನಿ. ಹಾಗಾಗಿ ನಾನು ವರ್ಲ್ಡ್ ಇಂಪ್ಲಾಂಟ್ ಸೆಂಟರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದೆ, ಬರಬಹುದಾ ಅಂತ ಕೇಳಿದ್ವಿ. ಆಮೇಲೆ ಹೇಳಿದ್ವಿ, ನಾವು ಈ ತರ ಮಾಯಾಲೋಕ ಚಾನಲ್ ಇದೆ ನಮ್ದು ಅಂತ ಹೇಳಿದಾಗ ಅವರು, ಮ್ಯಾಮ್ ನೀವ ನಮಗೆ ಗೊತ್ತಿದ್ರೆ ಬನ್ನಿ, ನಮ್ಮ ಸ್ಟಾಫಲ್ಲಿ ಎಷ್ಟೋ ಜನರು ನಿಮ್ಮ ಫಾಲೋವರ್ಸ್ ಎಲ್ಲರೂ ಇದ್ದಾರೆ ಅಂತ ಹೇಳಿದ್ರು. ಸರಿ, ನಾವು ಬೆಂಗಳೂರಿಗೆ ಬಂದಾಗ ಬರ್ತೀವಿ ಅಂತ ಹೇಳಿದ್ವಿ. ಸರಿ ಮ್ಯಾಮ್, ನೀವು ಯಾವಾಗ ಫ್ರೀ ಇರ್ತೀರೋ ಅವಾಗ ಬನ್ನಿ. ಸೊ ಇಲ್ಲಿ ನಿಮಗೆ ಎಲ್ಲದೂ ಡೀಟೇಲ್ ಆಗಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನ ತೋರಿಸ್ಕೊಡ್ತೀವಿ, ಬನ್ನಿ. ದೊಡ್ಡ ದೊಡ್ಡ ಡಾಕ್ಟರ್ಸ್ ಎಲ್ಲರೂ ಇದ್ದಾರೆ, ಒಳ್ಳೆ ಒಳ್ಳೆ ಅಡ್ವಾನ್ಸ್ಡ್ ಟೆಕ್ನಾಲಜಿ ಎಲ್ಲ ಇದೆ, ಅದ್ರ ಬಗ್ಗೆ ಎಲ್ಲ ನಿಮಗೆ ತೋರಿಸ್ಕೊಡ್ತೀವಿ, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ, ನಿಮ್ಮ ವ್ಯೂವರ್ಸ್ಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು. ಓ ಸರಿ, ಹಾಗಿದ್ರೆ ನಾವು ಬಂದಲ್ಲಿ ವಿಡಿಯೋ ಮಾಡ್ಕೊಳ್ಬಹುದಾ ಅಂತ ಕೇಳಿದ್ವಿ. ಧಾರಾಳವಾಗಿ ಮಾಡ್ಕೊಳ್ಬಹುದು, ಬೇಕು ಅಂದರೆ ನೀವು ಬಂದ್ ಮಾಡ್ತೀವಿ ಅಂತಂದರೆ ನಾವೆಲ್ಲ ರೆಡಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿದ್ದೀವಿ. ಹಾಗೆ ನೋಡಿ, ಟೆಕ್ನಾಲಜಿ ಅನ್ನೋದು ಎಷ್ಟೊಂದು ಇಂಪ್ರೂವ್ ಆಗೋಗ್ಬಿಟ್ಟಿದೆ ಅಲ್ಲ, ನನಗೆ ಗೊತ್ತಿಲ್ಲ. ಅಂದರೆ ಈ ಇಂಪ್ಲಾಂಟೇಷನ್ ಅನ್ನೋದನ್ನ ಮಾಡ್ತಾರಂತೆ, ಅದು ಹೇಗೆ ಮಾಡ್ತಾರೆ ಅನ್ನೋದೇ ನನಗೆ ಒಂಥರ ಅನ್ನಿಸ್ಬಿಡ್ತಾರೆ. ಅಂದರೆ ಕೆಲವೊಂದು ಕಡೆ ಮಾಡ್ತಾರೆ, ಗೊತ್ತಿತ್ತು. ಹಾಕಿರೋ ಹಲ್ಲಿದೆ ಅಲ್ವಾ, ಅದು ರಿಯಲ್ ಆರ್ಟಿಫಿಷಿಯಲ್ ಅಂತ ಅನ್ಸೋದೇ ಇಲ್ಲ. ಕೆಲವೊಂದು ಪ್ರಾಜೆಕ್ಟ್ ಎಲ್ಲ ನಾವು ಮಾಡಿರೋದನ್ನ ನೋಡಿದ್ವಿ ಅಲ್ಲಿ. ಅದು ನೋಡಿ ನಮಗಂತೂ ನಿಜವಾಗ್ಲೂ ಆಶ್ಚರ್ಯ ಅನ್ನಿಸ್ತು. ಸೊ ನಾವಿನ್ನೇನು ಇಲ್ಲಿಗೆ ಬಂದಿದ್ದೀವಿ, ಬನ್ನಿ ನಿಮಗೂ ಕೂಡ ಡಿಟೇಲ್ ಆಗಿ ವಿಡಿಯೋ ಮೂಲಕ ಎಲ್ಲದೂ ತೋರಿಸ್ತೀನಿ. ಸೊ ಇದರಿಂದ ತಮಗೂ ಕೂಡ ಸಾಕಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈಗ ಒಳಗಡೆ ಹೋಗೋಣ. ಫ್ರೆಂಡ್ಸ್, ಒಳಗಡೆ ಎಂಟ್ರ್ ಆಗ್ತಿದ್ದ ಹಾಗೆ ನಾವೇನು ಡೆಂಟಲ್ ಕ್ಲಿನಿಕ್ಕಿಗೆ ಬಂದಿದ್ದೀವ ಅಥವಾ ಒಂದು ಮನೆಗೆ ಬಂದಿದ್ದೀವ ಅಂತ ಹೇಳಿ ಫೀಲ್ ಆಯಿತು. ಒಳಗಡೆ ಇಂಟೀರಿಯರ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸ್ಟಾಫ್ ಕೂಡ ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿ ವೆಲ್ಕಮ್ ಮಾಡಿದ್ರು ನಮ್ಮನ್ನ. ಈ ಡೆಂಟಲ್ ಕ್ಲಿನಿಕ್ಕನ್ನು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ಮಾಡಿದ್ದಾರೆ ಅಂತಲೇ ಹೇಳಬಹುದು. ಇದು ಇಂಡಿಯಾದ ಫಸ್ಟ್ ಡೆಡಿಕೇಟೆಡ್ ಡೆಂಟಲ್ ಇಂಪ್ಲಾಂಟ್ ಸೆಂಟರ್. ಇಲ್ಲಿ ಎಲ್ಲ ಥರದ ಡೆಂಟಲ್ ಟ್ರೀಟ್ಮೆಂಟನ್ನು ಪರ್ಫಾರ್ಮ್ ಮಾಡ್ತಾರೆ. ಜೊತೆಗೆ ಡಾಕ್ಟರ್ಸ್ ಕೂಡ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ಡ್ ಆಗಿದ್ದಾರೆ. ಪ್ರತಿಯೊಂದು ಇಕ್ವಿಪ್ಮೆಂಟ್ಸ್ ಕೂಡ ಅಡ್ವಾನ್ಸ್ಡ್ ಆಗಿದೆ. ನಾನು ಈ ಹಾಸ್ಪಿಟಲಲ್ಲಿ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿದ್ನಲ್ವಾ, ಸೊ ಇವ್ರ ಹೆಸರು ಚಿನ್ನಿ ಕೃಷ್ಣ ಅಂತ, ಇಲ್ಲಿ ಆಪ್ರೇಷನ್ ಮ್ಯಾನೇಜರ್ ಆಗಿದ್ದಾರೆ. ಸೊ ನಿಮ್ಮನ್ನ ಡೈರೆಕ್ಟಾಗಿ ಮೀಟ್ ಮಾಡಿ ಖುಷಿ ಆಯ್ತಾ? ನಾನು ನಿಮ್ಮನ್ನ ಡೈರೆಕ್ಟಾಗಿ ಮೀಟ್ ಮಾಡಿ ಖುಷಿ ಆಯ್ತು. ಯಾವಾಗಲೂ ಯೂಟ್ಯೂಬಲ್ಲೇ ನೋಡ್ತಾ ಇದ್ದೆ ಆ್ಯಕ್ಚುಲಿ, ಚಿನ್ನಮ್ಮನ ಸರ್ನ ಎಲ್ಲರೂ. ಬಟ್ ನೀವು ಬಂದಿದ್ದು ತುಂಬ ಖುಷಿ ಆಯ್ತು ಆ್ಯಕ್ಚುಲಿ. ಸರ್, ನಾನು ನೋಡಿದೆ, ಈ WIC ಅಂದರೆ ಏನು? ಅಂದರೆ ಇಲ್ಲಿ ಎಲ್ಲೂ ಡೆಂಟಲ್ ಅನ್ನೋ ವರ್ಡೇ ಯೂಸ್ ಮಾಡಿಲ್ಲ ನೀವು. ಮ್ಯಾಮ್, ಆ್ಯಕ್ಚುಲಿ WIC ಅಂತಂದರೆ ಇಟ್ಸ್ ಅ ವರ್ಲ್ಡ್ ಇಂಪ್ಲಾಂಟ್ ಸೆಂಟರ್ ಅಂತ. ವರ್ಲ್ಡ್ ಇಂಪ್ಲಾಂಟ್ ಸೆಂಟರ್ ಅಂತಂದರೆ ಇಟ್ಸ್ ಅ ಸ್ಪೆಷಲೈಸ್ಡ್ ಸೆಂಟರ್ ಫಾರ್ ಡೆಂಟಲ್ ಇಂಪ್ಲಾಂಟ್ಸ್. ಅದಕ್ಕೆ WIC ಅಂತ ಇಟ್ಟಿದ್ದೀವಿ. ಸೊ ನಾವು ಆಲ್ ಓವರ್ ವರ್ಲ್ಡಿಂದ ಪೇಷಂಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಿರೋದ್ರಿಂದ ವರ್ಲ್ಡ್ ಇಂಪ್ಲಾಂಟ್ ಸೆಂಟರ್ ಅನ್ನೋ ಹೆಸರು ಬಂದಿದೆ. ಅದಕ್ಕೆ ಇನ್ಸ್ಪಿರೇಷನ್ ಆಗಿ ನಮ್ಮ ಕಂಪ್ನಿಯವ್ರು ಯಾವ ಥರ ತೊಗೊಂಡ್ರು ಅಂತಂದರೆ, ನೀವು WTC ಕೇಳಿದ್ದೀರಾ, ವರ್ಲ್ಡ್ ಟ್ರೇಡ್ ಸೆಂಟರ್. ಅಂದರೆ ಅದೇನು ಮಾಡುತ್ತೆ ಅಂತಂದರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ನ ಪ್ರಮೋಟ್ ಮಾಡುತ್ತೆ.
ಸೊ ಅದರಿಂದ ಇನ್ಸ್ಪೈರ್ ಆಗಿ ನಾವು ವರ್ಲ್ಡ್ ಇಂಪ್ಲಾಂಟ್ ಸೆಂಟರ್ WIC ಅಂತ ಇಟ್ಟಿದ್ದೀವಿ. ನಾವು ಕೂಡ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ಈ ಒಂದು ಕ್ಲಿನಿಕ್ನ ಮಾಡಿರೋದ್ರಿಂದ ಸೊ WIC ಅಂತ ಇಟ್ಟಿದ್ದೀವಿ. ಓಕೆ, ಈ ರೀಸನ್. ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್, ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲ ಕಂಟ್ರೀಸಿಂದನೂ ಪೇಷಂಟ್ಸ್ ಬರ್ತಾರೆ. ಅಂದರೆ ಈಗ ಇಲ್ಲಿಗೆ ಬಂದರೆ ಏನಾಗುತ್ತೆ ಅಂತಂದರೆ, ಫಸ್ಟ್ ಆಫ್ ಆಲ್ ಟ್ರೀಟ್ಮೆಂಟ್ ಈಸ್ ಅಫೋರ್ಡಬಲ್, ಅದ್ರ ಜೊತೆ ಟೂರು ಆಗುತ್ತೆ, ಟ್ರೀಟ್ಮೆಂಟು ಆಗುತ್ತೆ, ಕಾಸ್ಟ್ ಕಡಿಮೆಲೂ ಆಗುತ್ತೆ. ಅದರಿಂದ ಸೊ ವರ್ಲ್ಡ್ ಇಂಪ್ಲಾಂಟ್ ಸೆಂಟರ್ ಈಸ್ ಫೇಮಸ್. ಓಕೆ, ನಾನಂತೂ ತುಂಬ ಕ್ಯೂರಿಯಸ್ ಆಗಿದ್ದೀನಿ, ಏನಿದು ಡೆಂಟಲ್ ಇಂಪ್ಲಾಂಟ್ಸ್ ಅಂದರೆ? ಮ್ಯಾಮ್, ಡೆಂಟಲ್ ಇಂಪ್ಲಾಂಟ್ಸ್ ಅಂತಂದರೆ ಯಾರಿಗೆ ಹಲ್ಲು ಮಿಸ್ ಆಗಿರುತ್ತೆ ಅವ್ರಿಗೆ ಆರ್ಟಿಫಿಷಿಯಲ್ ಆಗಿ ನಾವು ರೂಟ್ನ ಕೊಟ್ಟು ಅದಕ್ಕೆ ಕ್ರೌನ್ನ ಫಿಕ್ಸ್ ಮಾಡ್ತೀವಿ. ಆ ಮೆಥಡ್ನ ಇಂಪ್ಲಾಂಟ್ಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಇಷ್ಟು ದಿನ ಏನಾಗ್ತಾಯಿತ್ತು ಅಂತಂದರೆ ಆ ಕಡೆ ಈ ಕಡೆ ಹಲ್ಲನ್ನ ಸಪೋರ್ಟ್ ತೊಗೊಂಡು ಬ್ರಿಡ್ಜ್ ರೀತಿ ಹಲ್ಲನ್ನ ಕೊಡ್ತಿದ್ರು. ಅದರಿಂದ ಚೆನ್ನಾಗಿರೋ ಹಲ್ಲು ಕೂಡ ಹಾಳಾಗ್ತಾಯಿತ್ತು, ಡ್ಯಾಮೇಜ್ ಆಗ್ತಾಯಿತ್ತು. ಇವಾಗ ಏನಾಗಿದೆ, ಇಂಪ್ಲಾಂಟ್ಸ್ ಅನ್ನೋದು ಏನು ಮಾಡುತ್ತೆ, ಒಂದೇ ಸಿಂಗಲ್ ರೂಟ್ನ ಕೊಡ್ತೀವಿ. ಆರ್ಟಿಫಿಷಿಯಲ್ ರೂಟ್ ಇಸ್ ಕಾಲ್ಡ್ ಇಂಪ್ಲಾಂಟ್. ಅಂದ್ರೆ ಇದರಿಂದ ಬೇರೆ ಅಲ್ಲಿಗೆ ಏನು ಡ್ಯಾಮೇಜ್ ತೊಂದರೆ ಆಗಲ್ಲ. ಓಕೆ, ಲಾಂಗ್ ಟರ್ಮಲ್ಲಿ ಚೆನ್ನಾಗಿ ಬರುತ್ತೆ, ಗಟ್ಟಿ ಪದಾರ್ಥ ಕೂಡ ಆಗಿರ್ಬೋದು. ಈಗ ಎಲ್ಲ ಹಲ್ಲು ಮಿಸ್ ಆಗಿರುತ್ತೆ, ಅವ್ರಿಗೆ ಹಲ್ಲೇ ಇರಲ್ಲ, ಅಂಥವ್ರಿಗೂ ಕೂಡ ಡೆಂಚರ್ ಹಾಕೊಂತಾರೆ ಅಥವಾ RPD ಅಂತ ರಿಮೂವಲ್ ಪಾರ್ಷಿಯಲ್ ಡೆಂಚರ್. ಅದರಿಂದ ಏನು ತೊಂದರೆ ಆಗುತ್ತೆ, ಬೋನ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ, ಸರಿಯಾಗಿ ಅಗಿದೇ ಇರೋ ಪ್ರಾಬ್ಲಮ್ ಆಗುತ್ತೆ. ಸೊ ನ್ಯೂಟ್ರಿಷನ್ಸ್ ಬಾಡಿ ಕರೆಕ್ಟಾಗಿ ಸಿಗಲ್ಲ. ಇಂಪ್ಲಾಂಟ್ಸ್ ಹಾಕೋದ್ರಿಂದ ಆಸ್ ಗುಡ್ ಆಸ್ ಯುವರ್ ಒರಿಜಿನಲ್ ಟೂತ್. ನೀವು ಗಟ್ಟಿ ಬಾದಾಮಿ ಕಡಿಬೋದು. ಸೊ ಅಷ್ಟು ಗಟ್ಟಿ ಬರುತ್ತೆ, ಮತ್ತೆ ಲಾಂಗ್ ಟರ್ಮಲ್ಲೂ ಚೆನ್ನಾಗಿರುತ್ತೆ. ಎಷ್ಟೋ ಜನಕ್ಕೆ ಇದ್ರದ್ದು ಟೆಕ್ನಾಲಜಿ ಗೊತ್ತಿಲ್ಲ ಆ್ಯಕ್ಚುಲಿ. ತುಂಬ ಜನ ಲೈಕ್ ಡೆಂಚರ್ಗೆ ಹೋಗ್ತಾರೆ ಅಥವಾ RPDಗೆ ಹೋಗ್ತಾರೆ ಅಥವಾ ಬ್ರಿಡ್ಜಸ್ಗೆ ಹೋಗ್ತಾರೆ. ಬಟ್ ಇಂಪ್ಲಾಂಟ್ಸಿಂದ ತುಂಬ ಯೂಸ್ ಇದೆ. ಅಂದರೆ ಈ ಟೆಕ್ನಾಲಜಿ ಬಂದಿರೋದು ಇವಾಗಲಾ? ಇಲ್ಲ, ಮುಂಚೆಯಿಂದನೂ ಇದೆ, ಯಾರು ಅಷ್ಟು ಅಡಾಪ್ಟ್ ಮಾಡ್ಕೊತಿರ್ಲಿಲ್ಲ, ಬಿಕಾಸ್ ಕಾಸ್ಟ್ಲಿ ಅಂತ ಫೀಲ್ ಆಗ್ತಾ ಇತ್ತು. ಇಂಪ್ಲಾಂಟ್ಸ್ ಅಂದರೆ ಕಾಸ್ಟ್ಲಿನಪ್ಪ ಅಂತ. ಬಟ್ WIC ಏನಾಗುತ್ತೆ ಅಂದರೆ ವಿ ರೆಡ್ಯೂಸ್ ಮೋರ್ ದ್ಯಾನ್ 60% ಆಫ್ ದ ಕಾಸ್ಟ್. ಓಕೆ, ನೀವು ಯಾಕೆ ಅಷ್ಟೊಂದು ಕಡಿಮೆ ಕೊಡ್ತಾ ಇದ್ದೀರಿ? ಏನಕ್ಕೆ ಅಂತಂದರೆ, ಬೇರೆ ಕ್ಲಿನಿಕಲ್ಲಿ ಏನಾಗುತ್ತೆ, ಸರ್ಜನ್ಸ್ ಬರಬೇಕು, ಅವ್ರ ಕಾಸ್ಟ್ ಇರುತ್ತೆ, ಇಂಪ್ಲಾಂಟ್ಸ್ ತರಬೇಕು, ಅದಕ್ಕೆ ಕಾಸ್ಟ್. ನಮ್ಮಲ್ಲಿ ಏನಂತಂದರೆ ಇನೌಸ್ ಸರ್ಜನ್ಸ್ ಇದ್ದಾರೆ, ಇನೌಸ್ ಇಂಪ್ಲಾಂಟಾಲಜಿಸ್ಟ್ ಇದ್ದಾರೆ. ವಿ ಹ್ಯಾವ್ ಅರೌಂಡ್ 10 to 15 ಇಂಪ್ಲಾಂಟಾಲಜಿಸ್ಟ್ ಇನೌಸ್. ಆ್ಯಂಡ್ ಟೆಕ್ನಾಲಜಿಕಲಿ ಎಲ್ಲ ನಮ್ಮ ಹತ್ರನೇ ಇದೆ. ಒಂದು ಎಕ್ಸ್ರೇಗೆ ಆಚೆ ಕಡೆ ಹೋಗೋ ಅವಶ್ಯಕತೆ ಇಲ್ಲ, ಒಂದು ಲೈಕ್ ಕ್ರೌನ್ಸ್ಗೆ ಆಚೆ ಕಡೆ ಹೋಗೋ ಅವಶ್ಯಕತೆ ಇಲ್ಲ. ಎಲ್ಲ ಇನೋಸ್ ಇರೋದ್ರಿಂದ ವಿ ರೆಡ್ಯೂಸ್ಡ್. ನಮ್ಮ R&D ಕೂಡ ಹಂಗೆ ಇದೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ವಿ ರೆಡ್ಯೂಸ್ ಆಲ್ಮೋಸ್ಟ್ 60% ಆಫ್ ದ ಕಾಸ್ಟ್. ಓಕೆ, ಇದು ಅಫೋರ್ಡಬಲ್ ಆಗಿರುತ್ತೆ. ಈ WIC ಕಂಪ್ನಿ ಯಾರ್ದು? ಇದು ಯಾರು ರನ್ ಮಾಡ್ತಾ ಇದ್ರೆ ಅಂತ ಕೇಳ್ಬೋದಾ? ಮ್ಯಾಮ್, ಆ್ಯಕ್ಚುಲಿ WIC ಅನ್ನೋದು ಇಟ್ಸ್ ನಾಟ್ ಎನ್ ಇಂಡಿವಿಜುವಲ್ ಎಂಟಿಟಿ. ಇದು ಒಂದು 16 ಜನ ಇಂಪ್ಲಾಂಟಾಲಜಿಸ್ಟ್ ವಿಷನ್. ಸೊ ಅದರಿಂದ ಇದು ಯಾರ್ದು ಒಬ್ಬರದು ಅಂತ ಹೇಳೋಕ್ಕಾಗಲ್ಲ. ಅಂಡರ್ ದ ಲೀಡರ್ಶಿಪ್ ಆಫ್ ಡಾಕ್ಟರ್ ಪ್ರಬಲಿಕಾ ಅಂತ ಹೇಳ್ಬೋದು. ಬಿಕಾಸ್ ಎಲ್ಲ ವಿಷನರಿ ಇಂಪ್ಲಾಂಟಾಲಜಿಸ್ಟು ನಮ್ಮ ಯಾರು ಮಿಸ್ಸಿಂಗ್ ಟೂತ್ ಇರುತ್ತೆ, ಯಾರು ಇಂಪ್ಲಾಂಟ್ಸ್ ಆಸ್ಪಿರೆಂಟ್ ಆಗಿರ್ತಾರೆ, ಅವ್ರಿಗೆ ಒಂದು ಕ್ವಾಲಿಟಿ ಟ್ರೀಟ್ಮೆಂಟ್ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಎಲ್ಲ ಗ್ರೂಪಲ್ಲಿ ಸೇರಿಕೊಂಡು ಈ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ಮನೆಗೂ ಅಫೋರ್ಡಬಲ್ ಪ್ರೈಸಲ್ಲಿ ಇಂಪ್ಲಾಂಟ್ಸ್ನ ತಲುಪಿಸೋದು WIC ಉದ್ದೇಶ. ಸರ್, ಈಗ ಬೇರೆ ಡೆಂಟಲ್ ಕ್ಲಿನಿಕ್ಕಿಗೂ ನಿಮ್ಮ ಕ್ಲಿನಿಕ್ಕಿಗೂ ಏನು ಡಿಫ್ರೆನ್ಸ್ ಅಂತ ಹೇಳ್ಬೋದಾ? ಬೇರೆ ಕ್ಲಿನಿಕ್ಕಿಗೂ ನಮ್ಮ ಕ್ಲಿನಿಕ್ಕಿಗೂ ಏನು ಡಿಫ್ರೆನ್ಸ್ ಅಂತಂದರೆ, ನನ್ನ ಯಾವುದೇ ಕ್ಲಿನಿಕ್ ಮೇಲೆ ಯಾವುದೇ ಕ್ಲಿನಿಕ್ ಕೆಳಗೆ ಅಂತ ಹೇಳಲ್ಲ. ಎವ್ರಿ ಡಾಕ್ಟರ್ ಈಸ್ ಅ ವಾರಿಯರ್ ಇನ್ ಟರ್ಮ್ಸ್ ಆಫ್ ಲೈಫ್ ಸೇವಿಂಗ್. ಯಾವುದೇ ನೀವು ಕ್ಲಿನಿಕ್ಗೆ ಹೋದ್ರೂ ಅವ್ರ ಆಸ್ಪೆಕ್ಟ್ ಏನಿರುತ್ತೆ ಅಂತಂದರೆ ಇವ್ರ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಪ್ಪ ಅನ್ನೋ ಉದ್ದೇಶದಲ್ಲೇ ಇರುತ್ತೆ. ಸೊ ಇನ್ ಟರ್ಮ್ಸಲ್ಲಿ ಎವ್ರಿ ಡಾಕ್ಟರ್ ಈಸ್ ಗುಡ್. ಬಟ್ ನಮ್ಮದ್ರಲ್ಲಿ ಏನು ಸ್ಪೆಷಾಲಿಟಿ ಅಂತಂದರೆ, ವಿ ಆರ್ ಡೆಡಿಕೇಟೆಡ್ ಡೆಂಟಲ್ ಇಂಪ್ಲಾಂಟ್ ಸೆಂಟರ್ ವಿತ್ ಇಂಟಿಗ್ರೇಟೆಡ್ AI ಟೆಕ್ನಾಲಜಿ. ನೀವು ಹೆಂಗೆ ಹೇಳ್ಬೋದು ಅಂತಂದರೆ, ವಿ ಆರ್ ನೆಕ್ಸ್ಟ್ ಜನ್ರೇಷನ್ ಡೆಂಟಲ್ ಕ್ಲಿನಿಕ್ ಆರ್ ನ್ಯೂ ಜನ್ರೇಷನ್ ಡೆಂಟಲ್ ಕ್ಲಿನಿಕ್ ಅಂತ ಹೇಳ್ಬೋದು. ಹೊಸ ತಲೆಮಾರಿನ ಡೆಂಟಲ್ ಕ್ಲಿನಿಕ್ ಅಂತ ಹೇಳ್ಬೋದು. ಬಿಕಾಸ್ ಏನಾಗುತ್ತೆ, ನಮ್ಮದ್ರಲ್ಲಿ AI ಇಂಟಿಗ್ರೇಷನ್, ಆರ್ಟಿಫಿಷಿಯಲ್ ಇಂಟಿಗ್ರೇಷನ್ ಹೇಗಾಗಿದೆ ಅಂತಂದರೆ, ಫ್ರಮ್ ಸ್ಕ್ರ್ಯಾಚ್ ಪೇಷಂಟ್ ಆನ್ಬೋರ್ಡ್ ಆಗೋದ್ರಿಂದ ಹಿಡಿದು ಟ್ರೀಟ್ಮೆಂಟ್ ಪ್ಲ್ಯಾನ್ ಆಗಿ ಫಾಲೋಅಪ್ವರೆಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುತ್ತೆ. ಸೊ ಆ ಥರ ಒಂದು ಕ್ಲಿನಿಕ್ ಸೆಟಪ್ ಇಲ್ಲ ಆಗಿದೆ. ಸೊ ಐ ಶೋ ಯು ವಾಟ್ ಆರ್ ದ ಟೆಕ್ನಾಲಜಿ ವಿ ಯೂಸ್ ಅಂಡ್ ಎಷ್ಟು ಲೈಕ್ ಅಡ್ವಾನ್ಸ್ಡ್ ಆಗಿ ನಮ್ಮ ಇನ್ಸ್ಟ್ರೂಮೆಂಟ್ಸ್ ಇದೆ, ಎಷ್ಟು ಅಡ್ವಾನ್ಸ್ಡ್ ಆಗಿ ಟ್ರೀಟ್ಮೆಂಟ್ ಪ್ರೊಸೀಜರ್ ಇದೆ, ಅದನ್ನೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ. ಅಫ್ಕೋರ್ಸ್ ನಾವು ನೋಡಬೇಕು, ನಮ್ಮ ವ್ಯೂವರ್ಸ್ಗೂ ತೋರಿಸ್ಬೇಕು, ಯಾಕಂದರೆ ನಮ್ಮೆಲ್ಲರಿಗೂ ಗೊತ್ತೇ ಇಲ್ಲ ಇಂಥದ್ದೆಲ್ಲ. ಡೆಫಿನೆಟ್ಲಿ. ಸೊ ತಿಳ್ಕೊಳ್ಬೇಕು ಅಂತ. ಇಲ್ಲ, ತುಂಬ ಜನಕ್ಕೆ ಯೂಸ್ ಆಗುತ್ತೆ ಮ್ಯಾಮ್. ಯಾಕೆ ಅಂತಂದರೆ, ಎಷ್ಟೋ ಜನಕ್ಕೆ ಒಂದು ಬ್ಯಾರಿಯರ್ ಇದೆ. ಆ ಬ್ಯಾರಿಯರ್ ಏನಂತಂದರೆ,
ಕಡಿಮೆ ದುಡ್ಡಲ್ಲಿ ಕ್ವಾಲಿಟಿ ಟ್ರೀಟ್ಮೆಂಟ್ ಸಿಗಲ್ಲ. ಜಾಸ್ತಿ ದುಡ್ಡು ಕೊಡೋಕ್ಕೆ ಕ್ವಾಲಿಟಿ ಟ್ರೀಟ್ಮೆಂಟ್ ಬೇಕಂದರೆ ಜಾಸ್ತಿ ದುಡ್ಡು ಕೊಡೋಕ್ಕಾಗಲ್ಲ. ಬಟ್ ನಾವೇನು ಮಾಡಿದ್ದೀವಿ, ಅಫೋರ್ಡಬಲ್ ಪ್ರೈಸ್ ವಿತ್ ಕ್ವಾಲಿಟಿ ಟ್ರೀಟ್ಮೆಂಟ್, ಆ ಬ್ಯಾರಿಯರ್ನ ಬ್ರೇಕ್ ಮಾಡಿದ್ದೀವಿ. ಸೊ ಇಲ್ಲಿ ಎಲ್ಲ ಥರದ ಪೇಷಂಟ್ಸ್ಗೂ ವಿ ಪ್ರೊವೈಡ್ ಕ್ವಾಲಿಟಿ ಟ್ರೀಟ್ಮೆಂಟ್. ಸೊ ಯಾರೇ ಲೈಕ್ ಎಲ್ಲ ಕ್ಲಾಸ್ ಆಫ್ ಪೀಪಲ್ಸ್, ಮಿಡಲ್ ಕ್ಲಾಸ್, ಹೈ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್, ಹೈ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸ್, ಎಲ್ಲ ಕ್ಲಾಸ್ ಆಫ್ ಪೀಪಲ್ ವಿತ್ ಅಮ್ಯುನಿಟೀಸು ಕೂಡ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ಆ್ಯಕ್ಚುಲಿ ವಿ ಡಿಡ್ ದ ಕ್ಲಿನಿಕ್. ಓಕೆ, ನಿಮ್ಗೆ ತೋರಿಸ್ತೀನಿ ಬನ್ನಿ, ಲೆಟ್ಸ್ ಗೋ. ಮ್ಯಾಮ್, ನಾನು ನಿಮ್ಗೆ ಹೇಳಿದ್ನಲ್ಲ, ಹೊಸ ಟೆಕ್ನಾಲಜಿಯಲ್ಲಿ ಇದು ಕೂಡ ಒಂದು. ಇದು ನೋಡೋದಕ್ಕೆ ಇಷ್ಟು ಸಿಂಪಲ್ ಆಗಿದೆ, ಇದೊಂದು ಅದ್ಭುತವಾದಂಥ ಡಿವೈಸು. ಸೊ ನೋಡೋಕ್ಕೆ ಇಷ್ಟು ಸಿಂಪಲ್ ಆಗಿದ್ರು ಇದು ಏನು ಕಾಸ್ಟ್ ಆಗಿರ್ಬೋದು ಗೊತ್ತಾ ಮ್ಯಾಮ್? ಇಟ್ ವಿಲ್ ಕಾಸ್ಟ್ ಅರೌಂಡ್ 22 lakhs. ಹಾಂ, ಅಷ್ಟೇ ಕೆಲಸನೂ ಮಾಡುತ್ತೆ. ಇದ್ರದ್ದು ಸ್ಪೆಷಾಲಿಟಿ ಏನು ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಈಗ ಈ ಡಿವೈಸ್ ನನ್ನ ಬಾಯಲ್ಲಿ ಇಡ್ತಿದ್ದ ಹಾಗೇನೆ ಎಷ್ಟು ಕ್ವಿಕ್ ಆಗಿ ಲ್ಯಾಪ್ಟಾಪ್ ಸ್ಕ್ರೀನ್ ನಲ್ಲಿ ನನ್ನ ಬಾಯಿಯ 3D ಮಾಡೆಲ್ ರೆಡಿ ಆಗ್ಬಿಡ್ತು. ನಾನಂತೂ ಶಾಕ್ ಆಗ್ಬಿಟ್ಟಪ್ಪ. ಸೊ ಮುಂಚೆ ಎಲ್ಲ ಏನಾಗ್ತಾ ಇತ್ತು ಅಂತಂದರೆ, ಫಿಸಿಕಲ್ ಇಂಪ್ರೆಷನ್ ತೊಗೋಬೇಕಿತ್ತು, ಅದನ್ನು ಲ್ಯಾಬಿಗೆ ಕಳಿಸ್ಬೇಕಿತ್ತು. ಅದರಲ್ಲಿ ಇಂಪ್ರೆಷನ್ ಕರೆಕ್ಟಾಗಿ ಬರಲಿಲ್ಲ ಅಂತಂದರೆ ಮತ್ತೆ ಇಂಪ್ರೆಷನ್ ತೊಗೋಬೇಕಿತ್ತು. ಪೇಷಂಟು ದೂರದಿಂದ ಬರ್ತಾರೆ, ಮತ್ತೆ ಅವ್ರು ಕರಿಬೇಕು ಅಂದರೆ ಡಿಸ್ಟರ್ಬ್ ಆಗ್ತಾಯಿತ್ತು. ಒಂದ್ಸರಿ ನಾವು ಡಿಜಿಟಲ್ ಇಂಪ್ರೆಷನ್ ತೊಗೊಂಡಿದ್ದ ತಕ್ಷಣ ಅದು ರಿಜಿಸ್ಟರ್ ಆಗಿಬಿಡುತ್ತೆ. ಪೇಷಂಟ್ನ ಪದೇ ಪದೇ ಕರೆಯೋ ಅವಶ್ಯಕತೆ ಇಲ್ಲ. ಇನ್ಕ್ಲೂಡಿಂಗ್ ಬೈಟು ಕೂಡ ಅದರಲ್ಲಿ ಸಿಕ್ಬಿಡುತ್ತೆ. ಸೊ ಅಷ್ಟು ಪ್ರಿಸೈಸ್ ಆಗಿ ಇದು ತೊಗೊಳುತ್ತೆ ಇಂಪ್ರೆಷನ್. ಇದನ್ನೇನಿಲ್ಲ, ಇದು ಏನು ಸ್ಕ್ಯಾನ್ ಮಾಡ್ಕೊಂಡ್ವಿ ಅದನ್ನು ಲ್ಯಾಬಿಗೆ ಕಳಿಸಿದ್ರೆ ಲ್ಯಾಬ್ ಅವರು ಬೆಳಗ್ಗೆ ನಮಗೆ ಕ್ರೌನ್ಸ್ ಕೊಟ್ಬಿಡ್ತಾರೆ ಅಷ್ಟೇ. ಫಾರ್ ಎಕ್ಸಾಂಪಲ್, ಇವತ್ತು ಸಂಜೆ ನಾವು ಇಂಪ್ರೆಷನ್ ತೊಗೊಂಡ್ವಿ ಅಂತಂದರೆ ಇದು ಲ್ಯಾಬ್ಗೆ ಹಂಗೆ ಸೆಂಡ್ ಮಾಡೋದು. ಮನುಷ್ಯರು ಯಾರು ಹೋಗೋ ಅವಶ್ಯಕತೆ ಇಲ್ಲ, ಜಸ್ಟ್ ಡಿಜಿಟಲ್ ಕಾಪಿ ಅವ್ರು ಸೆಂಡ್ ಮಾಡಿಬಿಟ್ರೆ ಅದಕ್ಕೆ ಅವರು ಮಾಡೆಲ್ ರೆಡಿ ಮಾಡಿಕೊಂಡು ಪ್ರಿಂಟ್ ಕೊಟ್ಬಿಡ್ತಾರೆ. ಸೊ ನಮ್ಮ ಕರೆಕ್ಟ್ ಸೈಜ್ ಕ್ರೌನ್ಸು ಅಥವಾ ಕ್ಯಾಪ್ ಅಂತ ಏನು ಹೇಳ್ತೀವಿ ಅದು ರೆಡಿ ಆಗಿಬಿಡುತ್ತೆ. ಓಕೆ, ಇನ್ನೇನು ಬೇರೆ ಇದು ಬೇಕಾಗೋದಿಲ್ಲ. ಹಾಂ, ನಿಮಗೆ ಮೈದಾ ಹಿಟ್ಟು ಥರ ಕಲಿಸ್ಬಿಟ್ಟು ಅದನ್ನ ಬಾಯಿಗೆ ಇಟ್ಟು ಅದನ್ನ ಮತ್ತೆ ಲ್ಯಾಬಿಗೆ ಕಳಿಸಿ ಆ ಥರ ಇಲ್ಲ. ಒನ್ ಡೇಲೇ ಕ್ರೌನ್ ಎಲ್ಲ ರೆಡಿ ಆಗಿಬಿಡುತ್ತೆ. ತುಂಬ ಫಾಸ್ಟ್ ಇದೆಲ್ಲ, ತುಂಬ ಬೇಗ. ಹಾಂ ಮ್ಯಾಮ್, ಇನ್ ಅ ಸ್ಪ್ಯಾನ್ ಆಫ್ 90 seconds ನಿಮ್ಮದು ಓರಲ್ 3D ಇಮೇಜ್ ಬಂದ್ಬಿಡ್ತು. ನಿಮ್ಗೆ ಎರಡೂ ತೋರಿಸ್ತೀನಿ, ಮೇಲ್ಗಡೆದು ಕೆಳಗಡೆದು. ನೋಡಿ, ಇದು ಮೇಲ್ಗಡೆ ಅಪ್ಪರ್ ಆರ್ಚ್ ನಿಮ್ಮದು, ಇದು ಕೆಳಗಡೆ ಆರ್ಚು. ಸೊ ನಿಮ್ದು ಹಲ್ಲು ಎಕ್ಸಾಕ್ಟ್ಲಿ ಹೆಂಗಿದೆ ಹಂಗೆ ಬಂದ್ಬಿಡುತ್ತೆ. ಸೊ ನೀವು ನೋಡಿ, ಸ್ಟೈನ್ಸ್ ಎಷ್ಟಿದೆ, ಕ್ಯಾಲ್ಕುಲಸ್ ಎಷ್ಟಿದೆ, ಸೂಪರ್ಫಿಷಿಯಲಿ ಏನೇನು ಬೇಕೋ ಎಲ್ಲ ನಿಮ್ಗೆ ಬಂದ್ಬಿಡುತ್ತೆ. ಇದು ಈ ಮಿಷಿನೇ ಒಂದು ಅದ್ಭುತ ಅಂತ ಹೇಳ್ಬೋದು ಮ್ಯಾಮ್. ಒನ್ ಆಫ್ ದ ವಂಡರ್ಫುಲ್ ಡಿವೈಸ್ ಅಂತಲೇ ಹೇಳ್ಬೋದು ಇದರಲ್ಲಿ. ಮ್ಯಾಮ್, ಆಗಲೇ ನಾನು ಇಂಟ್ರಾವರಲ್ 3Dಯಲ್ಲಿ ಸ್ಕ್ಯಾನ್ ಮಾಡ್ಕೊಂಡ್ವಲ್ಲ, ಆ ಫೈಲು ಇಲ್ಲಿಗೆ ಬಂದ್ಬಿಡುತ್ತೆ. ಓ, ಡೈರೆಕ್ಟ್ ಅಲ್ಲಿಂದ ಇಲ್ಲಿಗೆ ಬರುತ್ತೆ. ಹಾಂ, ಇಲ್ಲಿಗೆ ಬಂದು ಇವ್ರು ಅದನ್ನು ಡಿಸೈನ್ ಮಾಡ್ತಾರೆ, ಕ್ರೌನ್ಸ್. ಓಕೆ, ಇಲ್ಲಿ ನೋಡಿ, ಇವ್ರು ಎಕ್ಸೋಕ್ಯಾಡ್ ಅಂತ ಹೇಳ್ತಾರೆ ಈ ಸಾಫ್ಟ್ವೇರ್ಗೆ. ಸೊ ಎಕ್ಸೋಕ್ಯಾಡಲ್ಲಿ ಅಲೈನ್ಮೆಂಟು, ಅಕ್ಲೂಷನ್ನು ಎಲ್ಲನೂ ಇಲ್ಲಿ ಡಿಸೈನ್ ಮಾಡ್ಕೊತಾರೆ. ಇಲ್ಲಿ ಡಿಸೈನ್ ಮಾಡ್ಕೊಂಡಿದ್ದ ತಕ್ಷಣ ಏನು ಮಾಡ್ತಾರೆ, ಆ ಮಿಷಿನ್ಗೆ ಹೊರಟೋಗುತ್ತೆ, ಅದು ಪ್ರಿಂಟ್ ಮಾಡಿಬಿಡುತ್ತೆ. ಇದು ಎಕ್ಸಾಂಪಲ್ಲು, ಜೆರಾಕ್ಸ್ ಅಂಗಡಿಗೆ ಹೋದಾಗ ಹೆಂಗೆ ಜೆರಾಕ್ಸ್ ಮಾಡಿಕೊಂಡು ಅದು ಡೇಟಾ ತೊಗೊಂಡು ಅದು ಹಿಂಗೆ ರೀಪ್ರಿಂಟ್ ಮಾಡುತ್ತೆ, ಅಷ್ಟು ಸಿಂಪಲ್ ಆಗಿಬಿಟ್ಟಿದೆ ಈಗ ಟೆಕ್ನಾಲಜಿ. ನಾವು ಕೂಡ ಫುಲ್ ಲೈಕ್ ಎಲ್ಲ ಎಷ್ಟು ಅಡ್ವಾನ್ಸ್ಡ್ ಇದೆ, ಎಲ್ಲ ಥರ ಅಡ್ವಾನ್ಸ್ ಟೆಕ್ನಾಲಜೀಸು ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಇದು ಒಂದು ಕೂಡ ಅಡ್ವಾನ್ಸ್ ಟೆಕ್ನಾಲಜಿ. ಮ್ಯಾನ್ ಮೇಡ್ ಎರರ್ಸ್ ಕಡಿಮೆ ಆಗಬೇಕು, ಜೊತೆಗೆ ಹೈ ಪ್ರಿಸಿಷನ್ ಬರಬೇಕು ಅಂತ ತುಂಬ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾರೆ. ಇವರು ಜರ್ಮನಿಯಿಂದ ಈ ಮಿಷಿನ್ನ ಇನ್ಸ್ಟಾಲ್ ಮಾಡೋಕ್ಕೆ ಬಂದಿದ್ದಾರೆ. ಸೊ ಇವ್ರ ಕೈಯಲ್ಲಿ ಆ ಮಿಷಿನ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನಾನು ನಿಮಗೆ ಕೇಳಿಸ್ತೀನಿ. ಸರ್, ಕ್ಯಾನ್ ಯು ಪ್ಲೀಸ್ ಟೆಲ್ ಮಿ ಅಬೌಟ್ ದಿಸ್ ಮಿಷಿನ್, ಹೌ ಇಟ್ ವಿಲ್ ವರ್ಕ್ ಆ್ಯಂಡ್ ಹೌ ಇಟ್ ಇಂಪ್ಯಾಕ್ಟ್ಫುಲ್ ಇನ್ ನ್ಯೂ ಜನರೇಷನ್? This is a very new machine from EMS iCore. It's famous for its high-speed milling, high precision, and a very high dynamic moving, 5-axis moving. The strategy is the same, Okay. but the Speed during the milling is and the much perfection. more faster than until now. ಪ್ರಿಸೈಸ್ಲಿ. Yes. ಸೊ ನಾವು ಮೈಕ್ರೋಸ್ಕೋಪಲ್ಲಿ ನೋಡಿದ್ರೂ ಕೂಡ ಅಷ್ಟು ಪರ್ಫೆಕ್ಟ್ ಆಗಿರುತ್ತೆ ವರ್ಕ್ ಈ ಮಿಷಿನಲ್ಲಿ ಕಟ್ ಆಗಿರುವಂಥ ಕ್ರೌನ್ಸ್. ಸೊ ದಿಸ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಮಿಷಿನ್. ನೋಡಿ ಮ್ಯಾಮ್, ಇದು ನಮ್ಮ ಈ ಲ್ಯಾಬಲ್ಲಿ ಫಿನಿಶ್ ಪ್ರಾಡಕ್ಟ್ ಆ್ಯಕ್ಚುಲಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಕ್ರೌನ್ ಪಾರ್ಟ್. ನೋಡಿ, ಇದು ನೋಡ್ಲಿಕ್ಕೆ ಎಷ್ಟು ನ್ಯಾಚುರಲ್ ಆಗಿದೆ, ರಿಯಲ್ ಹಲ್ಲುಗಳ ಥರನೇ ಕಾಣಿಸ್ತಾ ಇದೆ ಅಲ್ವಾ ಮ್ಯಾಮ್? ನೀವು ಇಷ್ಟೊತ್ತು ಸೂಪರ್ಫಿಷಿಯಲಿ ಏನಾಗುತ್ತೆ ಅಂತ ಒಂದು 3D ಮಾಡೆಲ್ ನೋಡಿದ್ವಿ ಅಲ್ವಾ? ಸೊ ಈಗ ನಮ್ಮದು ಇನ್ನೊಂದು ಮಿಷಿನ್ ಇದೆ. ಅದರಲ್ಲಿ ಏನಂತಂದರೆ, ನಿಮ್ಮ ಒಳಗಡೆ ಕಣ್ಣಿಗೆ ಕಾಣದೇ ಇರೋವಂಥ ಪ್ರಾಬ್ಲಮ್ಸ್
ಏನಿದೆ ಓಕೆ. ಅದನ್ನ ಹೇಗೆ ಕಂಡುಹಿಡಿಯೋದು ನಮ್ಮ ಮಿಷಿನ್ ಥ್ರೂ ಅನ್ನೋದು ತೋರಿಸ್ತೇನೆ. ಡೆಂಟಲ್ ರಿಲೇಟೆಡ್ ಯಾವುದೇ ಪ್ರಾಬ್ಲಮ್ಸ್ ಇರಲಿ ಒನ್ ರೂಫ್ ಅಂಡರಲ್ಲೇ ಎಲ್ಲ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಟ್ರೀಟ್ಮೆಂಟ್ ತುಂಬಾನೇ ಅಫೋರ್ಡಬಲ್ ಆಗಿದೆ. ನಾವು ನಾರ್ಮಲ್ ಕ್ಲಿನಿಕ್ಗೆ ಹೋದ್ರೆ ಎಷ್ಟು ಬಿಲ್ ಆಗುತ್ತೋ ಅಷ್ಟೇ ಆಗತ್ತೆ, ಇಲ್ಲಾಂದ್ರೆ ಕಮ್ಮಿನೂ ಆಗತ್ತೆ. ಮ್ಯಾಮ್, ನಿಮ್ಮ ಇದು ಇಂಟರ್ನಲ್ ಸ್ಕ್ಯಾನಿಂಗ್ ರಿಪೋರ್ಟ್ ಆ್ಯಕ್ಚುಲಿ ಇದು ಪ್ಯಾನೋರಮಿಕ್ ವ್ಯೂ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಇನ್ ಡೀಟೇಲ್ ನಿಮ್ಗೆ ಏನೇ ಹಲ್ಲಿನ ಒಳಗಡೆ ಪ್ರಾಬ್ಲಮ್ ಇದ್ರೂ ಇದರಲ್ಲಿ ಎಲ್ಲ ಗೊತ್ತಾಗ್ಬಿಡುತ್ತೆ. ಹಲ್ಲಿನ ಒಳಗಡೆ? ಹಲ್ಲಿನ ಒಳಗಡೆ ಏನೇ ಪ್ರಾಬ್ಲಮ್ ಇದ್ರೂ ಇದು ಗೊತ್ತಾಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಒಂದು ಹಲ್ಲಿದೆ, ನಿಮ್ಗೆ ಆಚೆ ಕಾಣಲ್ಲ, ಅದು ಇದೆ ಅಂತಾನೆ ನಿಮ್ಗೆ ಗೊತ್ತಿಲ್ಲ. ನೋಡ್ತಾ ಇದ್ರೆ ಅನಿಸ್ತಾ ಇದೆ ಇದೆಲ್ಲಿದೆ ಅಂತ. ಸೊ ಇದ್ರಲ್ಲಿ ಗೊತ್ತಾಗುತ್ತೆ ಒಳಗಡೆ ಹಲ್ಲಿದೆ ಅಂತ. ಸೊ ಮತ್ತೆ ಇದು ನರ್ವ್, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ನರ್ವ್. ಇದು ನೋಡಿ, ನಿಮ್ಗೆ ನರ್ವ್ ಪಾಸಿಂಗ್ ಎಲ್ಲೆಲ್ಲಿ ನರ್ವ್ ಪಾಸ್ ಆಗಿದೆ ಪ್ರತಿಯೊಂದು ಗೊತ್ತಾಗುತ್ತೆ. ಮತ್ತೆ ಯಾವ ಹಲ್ಲು ಚೆನ್ನಾಗಿದೆ, ಯಾವ ಹಲ್ಲು ಚೆನ್ನಾಗಿಲ್ಲ ಪ್ರತಿಯೊಂದು ಗೊತ್ತಾಗುತ್ತೆ. ಬೋನ್ ಲೆವೆಲ್ ಎಷ್ಟಿದೆ ಪ್ರತಿಯೊಂದು ಇನ್ ಡೀಟೇಲ್ ಒಳಗಡೆ ಏನೇನು ನಡೀತಾ ಇದೆ ಪ್ರತಿಯೊಂದು ಇದ್ರಲ್ಲಿ ಗೊತ್ತಾಗುತ್ತೆ. ಮ್ಯಾಮ್, ಈಗ ನಮ್ಮ ಓರಲ್ ಸರ್ಜನ್ ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ಓರಲ್ ಸರ್ಜನ್ ಅಂದರೆ ಓರಲ್ ಸರ್ಜರೀಸ್, ಡೆಂಟಲ್ ಹಲ್ಲಿನ ಸರ್ಜರೀಸ್ ಏನೇನಿರುತ್ತೆ ಅದನ್ನು ಅವರೇ ಹ್ಯಾಂಡಲ್ ಮಾಡ್ತಾರೆ. ಮತ್ತು ಪ್ಲಸ್ ಇಂಪ್ಲಾಂಟ್ಸು ಕೂಡ ಅವರೇ ಹ್ಯಾಂಡಲ್ ಮಾಡ್ತಾರೆ. ಸೊ ಡಾಕ್ಟರ್ ಮೋಹಿತ್ ಅಂತ ಈಸ್ ಓರಲ್ ಸರ್ಜನ್, ಓರಲ್ ಮ್ಯಾಕ್ಸಿಯೋ ಫೇಶಿಯಲ್ ಸರ್ಜನ್ ಅಂತ. ಸೊ ಐ ಇಂಟ್ರೊಡ್ಯೂಸ್. ಹಲೋ ಸರ್. ಗುಡ್ ಆಫ್ಟರ್ನೂನ್ ಸರ್. ಈ ಓರಲ್ ಸರ್ಜನ್ ಅಂದರೆ ಯಾರು? ಈ ಸರ್ಜರೀಸ್ ಎಲ್ಲ ಹೇಗೆ ಮಾಡ್ತಾರೆ ಅದ್ರ ಬಗ್ಗೆ ಹೇಳ್ತೀರಾ? ಎಸ್ ಮ್ಯಾಮ್, ಓರಲ್ ಆ್ಯಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ ಡೆಂಟಿಸ್ಟ್ರಿಲಿ ಒಂದು ಸ್ಪೆಷಾಲಿಟಿ. ಸೊ ವಿ ಡೀಲ್ ವಿತ್ ಎನಿ ಸರ್ಜರೀಸ್ ದಟ್ ಈಸ್ ರಿಲೇಟೆಡ್ ಟು ಹೆಡ್, ಫೇಸ್ ಆ್ಯಂಡ್ ನೆಕ್. So in a dental clinic, it would be as small as tooth extraction, ಹಲ್ ತೆಗೆಯೋದಿಂದ ಹಿಡಿದು ಹಲ್ ರಿಪ್ಲೇಸ್ಮೆಂಟ್ ವರ್ಗುನು we do the procedures. Even in few cases of pathologies, ಗಡ್ಡೆ ಬೆಳೆದಿದ್ರೆ, ಕ್ಯಾನ್ಸರ್ ಥರ ಏನಾದರೂ ಆಗಿದ್ದಿದ್ರೆ we deal with surgeries as well. So ದವಡೆ ಹಲ್ಲು ಅಂತ ಹೇಳ್ತಾರೆ ಅಲ್ವಾ, ನಿಮ್ಮ ಕೊನೆ ದವಡೆ ಹಲ್ಲು. ಸೊ ಎವ್ರಿ ಪರ್ಸನ್ ಹ್ಯಾಸ್ 3 molar teeth. 3 ದವಡೆ ಹಲ್ಲು ಇರುತ್ತೆ. ಅದರಲ್ಲಿ ಕೊನೆ ದವಡೆ ಹಲ್ಲು, 3ನೇ ದವಡೆ ಹಲ್ಲು ಮೋಸ್ಟ್ ಆಫ್ ದ ಪೀಪಲ್ ಇನ್ ದ ಪಾಪ್ಯುಲೇಷನ್ ಉಪಯೋಗಕ್ಕೆ ಬರಲ್ಲ. ಕೊನೆ ಹಲ್ಲು ನೀವು ಊಟ ತಿನ್ನೋದು ಮ್ಯಾಕ್ಸಿಮಮ್ ನಿಮ್ 2ನೇ ದವಡೆ ಹಲ್ಲು ತನಕ ನೀವು ಉಪಯೋಗಿಸ್ಕೊಂತೀರ. ಕೊನೆ ದವಡೆ ಹಲ್ಲು, 3ನೇ ದವಡೆ ಹಲ್ಲು ಏನಿರುತ್ತೆ ಅಲ್ಲಿ ಜಾಸ್ತಿ ಫುಡ್ ಲಾಡ್ಜ್ಮೆಂಟ್ ಆಗೋದು, ಅಥವಾ ಹಲ್ಲು ಸರಿಯಾದ ರೀತಿಯಲ್ಲಿ ಹುಟ್ಟಿಲ್ಲ ಅಂದ್ರೆ ವಕ್ರವಾಗಿ ಇದರ್ ಸ್ಲಾಂಟಿಂಗ್ ಆರ್ ಔಟ್ವರ್ಡ್ಸ್ ಆ ಥರ ಬೆಳೆದಿದ್ರೆ ಹಲ್ಲನ್ನ ತೆಗೆಸ್ಕೊಬೇಕಾಗತ್ತೆ. ಸೊ ವಿ ಸ್ಪೆಷಲೈಸ್ ಇನ್ ಸಚ್ ಸರ್ಜರೀಸ್. ಸರ್, WIC ಡೆಂಟಲ್ ಇಂಪ್ಲಾಂಟ್ಸ್ಗೆನೆ ಸ್ಪೆಷಲೈಸ್ಡ್ ಅಲ್ವಾ? ಇದು ಜನರಲ್ ಆಗಿ ಯಾವ ಏಜ್ ಗ್ರೂಪಿಗೆ ಮಾಡಿಸೋದು? ಮ್ಯಾಮ್, ಇಂಪ್ಲಾಂಟ್ಸ್ ಯೂಶಲಿ ವಿ ಇಂಡಿಕೇಟ್ ಯಾವಾಗ ನಿಮ್ಗೆ ಹಲ್ಲು ಏನಾದ್ರು ಮಿಸ್ಸಿಂಗ್ ಆಗಿದ್ದಿದ್ರೆ, ಯಂಗರ್ ಪೇಷಂಟ್ಸ್ ವೇರ್ ಫ್ಯೂ ಟೀತ್ ಆರ್ ಮಿಸ್ಸಿಂಗ್, 1 ಅಥವಾ 2 ಹಲ್ಲು ಮಿಸ್ಸಿಂಗ್ ಆಗಿದ್ದಿದ್ರೆ, ಕೊಳ್ತೋಗಿ ಅಥವಾ ಬೇರೆ ರೀಸನ್ಸ್ ಇಂದ ನಿಮಗೆ ಟೂತ್ ಲಾಸ್ ಆಗಿದ್ದಿದ್ರೆ ಆ ಟೀತ್ನ ರೀಪ್ಲೇಸ್ ಮಾಡೋಕ್ಕೆ ದ ಮೋಸ್ಟ್ ರೀಸೆಂಟ್ ಟೆಕ್ನಾಲಜಿ ವಾಟ್ ವಿ ಯೂಸ್ ಇಸ್ ಅ ಡೆಂಟಲ್ ಇಂಪ್ಲಾಂಟ್. It is also used for full mouth rehabilitations, meaning quite older patients. ಸ್ವಲ್ಪ ವಯಸ್ಸಾಗಿರೋರಿಗೆ ಹಲ್ಲು ವಯಸ್ಸಾಗ್ತಾ ಎಲ್ಲ ಹಲ್ಲುಗಳು ಬೋನ್ ಲಾಸ್ ಆಗಿರೋದ್ರಿಂದ ಹಲ್ಲು ಉದ್ರೋಗೋದು ಸಹಜ. ಸೊ ಪೂರ್ತಿ ಯಾವಾಗ ನಿಮ್ದು ಅಪ್ಪರ್ ಆ್ಯಂಡ್ ಲೋವರ್ ಜಾ ಎಲ್ಲ ಹಲ್ಲು ಉದ್ರೋಗಿರುತ್ತೆ, ಅದನ್ನ ರಿಹ್ಯಾಬಿಲಿಟೇಟ್ ಮಾಡೋದು ಇಂಪ್ಲಾಂಟ್ಸ್ ಇಂದ ಸಾಧ್ಯತೆ ಆಗುತ್ತೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನೀವು ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಿ ಅಂತ ಹೇಳಿ ಕೇಳ್ಪಟ್ಟೆ. ಹೌದು. ಹೇಗಿದೆ ಇಲ್ಲಿ ಟ್ರೀಟ್ಮೆಂಟ್ ಎಲ್ಲ? ಬಹಳ ಚೆನ್ನಾಗಿದೆ ಮೇಡಮ್. ಓಕೆ. ಪ್ರಬಾಲಿಕ್ ಅವರು ಚೆನ್ನಾಗಿ ನೋಡ್ತಾರೆ. ನೀವು ಯಾವಾಗಿಂದ ತಗೊಳ್ತಾ ಇದ್ದೀರಲ್ಲಿ? ಅವಾಗಲೇ ಒಂದು 15 ದಿವಸದಿಂದ. 15 ದಿವಸದಿಂದ. ಚೆನ್ನಾಗಿದೆ ಅಲ್ಲ ಟ್ರೀಟ್ಮೆಂಟ್? ಚೆನ್ನಾಗಿದೆ. ಚೆನ್ನಾಗಿ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ತಾರೆ, ಚೆನ್ನಾಗಿ ನೋಡ್ತಾರೆ, ಪ್ರೀತಿಯಿಂದ ನೋಡ್ತಾರೆ. ಅದೆಲ್ಲ ಏನು ಇದಾಗದಂಗೆ ನಿಮಗೆ ಟೈಮ್ ಕೊಟ್ಟು ನೋಡ್ತಾರೆ. ಭಾಳ ಚೆನ್ನಾಗಿ ನೋಡ್ತಾರೆ. ಅಷ್ಟು ಗುಣ ಒಳ್ಳೆಯದು. ಬಂದವ್ರಿಗೆ ಚೆನ್ನಾಗಿ ನೋಡ್ತಾರೆ. ಪೇಷಂಟ್ರು ತಾಳ್ಮೆಯಿಂದ ನೋಡಿ ಅವ್ರಿಗೆ ಆದಷ್ಟು ಅನುಕೂಲ ಆಗೋ ರೀತಿಯಲ್ಲಿ ಒಳ್ಳೆ ರೀಸನಬಲ್ ರೇಟ್ನಲ್ಲಿ ಅವ್ರಿಗೆ ಎಲ್ಲ ಸೌಕರ್ಯಗಳು ಮಾಡಿಕೊಡ್ತಾರೆ. ಭಾಳ ಖುಷಿಯಾಗುತ್ತೆ. Hi, myself Amar Kirloskar. My experience, my visit to this clinic, World Implant Center, was excellent. Dr. Prabhalika's compassionate approach, gentle approach and knowledge made my experience surprisingly comfortable and even painless. The staff is very friendly and professional. The clinic is very clean and well maintained. I wish them all the best. ಇವರು CEO and ಜನರಲ್ ಡೆಂಟಿಸ್ಟ್ ಅಂಡ್ ಇಂಪ್ಲಾಂಟೋಲಜಿಸ್ಟ್ ಡಾಕ್ಟರ್ ಪ್ರಬಾಲಿಕಾ ಅಂತ ಹೇಳಿ. ಹಲೋ, ಹಾಯ್, ನೈಸ್ ಟು ಮೀಟ್ ಯು. ಒಳ್ಳೆ
ಒಳ್ಳೆ ವಿಷನರಿ ಡಾಕ್ಟರ್. ಓಕೆ. at the young age only she is having a good vision about dentistry and technology. ಅದೇ ಪೇಷಂಟ್ ಕೂಡ ಹೇಳ್ತಾ ಇದ್ರು ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ, ಈಸಿಯಾಗಿ ಹ್ಯಾಂಡಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಚಿಕ್ಕ ಏಜ್ಗೆ ನೀವು ಈ ಪೊಸಿಷನ್ನಲ್ಲಿ ಇದ್ದೀರಾ, ಪೇಷಂಟ್ನ ಚೆನ್ನಾಗಿ ಟ್ರೀಟ್ ಮಾಡ್ತೀರಾ, ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾನು ಕೂಡ ನಿಮ್ಮ ಫ್ಯಾನು, ಮುಂಚೆಯಿಂದ ಫಾಲೋ ಮಾಡ್ತಾ ಇದ್ದೀನಿ ನಿಮ್ಮನ್ನ. ತುಂಬಾ ಖುಷಿ ಆಯ್ತು ನೀವು ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್. ನಮಗೂ ಅಷ್ಟೇ ಖುಷಿ ಆಗ್ತಾ ಇದೆ. ನಿಜ ಸಾಕಷ್ಟು ವಿಷಯನ ತಿಳ್ಕೊಂಡ್ವಿ ಇವತ್ತು ನಾವು. ಸೊ ನಿಮ್ಮ ಹತ್ರನೂ ಕೆಲವೊಂದು ವಿಷಯನ ತಿಳ್ಕೊಬೇಕು ಅಂತ ಹೇಳಿ ಮ್ಯಾಮ್ ನಾವು ಟ್ರೀಟ್ಮೆಂಟ್ಗೆ ಅಂತ ಹೇಳಿ ಬಂದ್ವಿ. ಸೊ ನಾನು ಈ ಇಂಪ್ಲಾಂಟೇಷನ್ ಬಗ್ಗೆ ಇನ್ನೂ ಡೀಟೇಲಾಗಿ ತಿಳ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಿದು ಇಂಪ್ಲಾಂಟೇಷನ್ ಅಂದರೆ ಹೇಳ್ತೀರಾ? ಓಕೆ, ಖಂಡಿತ. ಸೊ ಇಂಪ್ಲಾಂಟ್ ಅಂದರೆ ಏನೂ ಇಲ್ಲ. ಬೇಸಿಕಲಿ ನಾವು ಎಲ್ಲಿ ಹಲ್ಲಿರಲ್ಲ ಅಲ್ಲಿ ನಾವು ಇಂಪ್ಲಾಂಟನ್ನ ಚಾಯ್ಸ್ ಮಾಡ್ಕೊತೀವಿ. ಸೊ ಈಗ ಹಲ್ಲು ಯಾವಾಗಾದರೂ ಬಿದ್ದೋಗಿರುತ್ತೆ, ಲೂಸ್ ಆಗಿ ಬಿದ್ದುಬಿಟ್ಟಿರುತ್ತೆ, ಹಲ್ಲು ತೆಗೆಸ್ಬಿಟ್ಟಿರ್ತಾರೆ, ಮತ್ತು ಪೂರ್ತಿ ಹಲ್ಲು ಉಳ್ಕಾಗ್ಬಿಟ್ಟಿರುತ್ತೆ, ಅದು ಹಂಗೆ ಬಿಟ್ಬಿಟ್ಟಿರ್ತಾರೆ, ಖಾಲಿ ಜಾಗ ಇರುತ್ತೆ. ಸೊ ಅಂಥ ಜಾಗಕ್ಕೆ ನಾವು ಇಂಪ್ಲಾಂಟ್ ಅನ್ನೋದನ್ನ ಆಪ್ಷನ್ ಆಗಿ ತೊಗೊತೀವಿ. ಸೊ ಇಂಪ್ಲಾಂಟ್ ಅಂದರೆ ಏನೂ ಇಲ್ಲ, ಬೋನಿಗೇನೆ ಇಂಪ್ಲಾಂಟ್ನ ಒಳಗೆ ಪ್ಲೇಸ್ ಮಾಡ್ತೀವಿ. ಇದು ಇಟ್ಸ್ ಲೈಕ್ ಅ ಸ್ಕ್ರೂ ಥರ ಅದನ್ನು ಬೋನ್ ಒಳಗೇನೆ ಪ್ಲೇಸ್ ಮಾಡ್ತೀವಿ. ಅದನ್ನು ಪ್ಲೇಸ್ ಮಾಡಿ ಅದ್ರ ಮೇಲೆ ನಾವು ಸಪೋರ್ಟಿಗೆ ಕ್ಯಾಪ್ ಕೊಡ್ತೀವಿ. ಓಕೆ. ಸೊ ಕ್ಯಾಪ್ ಕೊಟ್ಟಾಗ ಅವ್ರಿಗೆ ಕಚ್ಚಲಿಕ್ಕೆ ಅಗಿಲಿಕ್ಕೆ ಎಲ್ಲ ನ್ಯಾಚುರಲ್ ಹಲ್ಲು ಹೆಂಗಿರುತ್ತೋ ಅದೇ ಥರನೇ ಇರುತ್ತೆ. ಬೇರೆ ಥರ ಟ್ರೀಟ್ಮೆಂಟು ಇದೆ. ಅದು ಹೆಂಗಾಗತ್ತೆ ಅಂದರೆ ಹಲ್ಲು ಇರಲ್ಲ, ಈಗ ಪಕ್ಕದ ಹಲ್ಲು ಸಪೋರ್ಟ್ ತಗೊಂಡು ಮಧ್ಯದ ಹಲ್ಲನ್ನ ಕೊಡ್ತಾರೆ. ಅದು ಹೆಂಗ್ ಬರುತ್ತೆ ಅಂದರೆ ಈ ಥರ ಇರುತ್ತೆ, ಈ ತರ ಬರುತ್ತೆ. ಓಕೆ. ಸೊ ಇದು ಇಲ್ಲಿ ಹಲ್ಲಿಲ್ಲ, ಮಧ್ಯ ಹಲ್ಲಿಲ್ಲ. ಮಧ್ಯ ಹಲ್ಲು ಕೊಡ್ಲಿಕ್ಕೆ ಪಕ್ಕದ ಎರಡು ಹಲ್ಲುನು ಟ್ರಿಮ್ ಮಾಡಿಕೊಂಡು ಕ್ಯಾಪ್ ಕೊಡ್ತಾರೆ ಈ ತರ. ಸೊ ಇದ್ರ ಆಲ್ಟರ್ನೇಟಿವ್ ಆಪ್ಷನ್ ನಮಗೆ ಇಂಪ್ಲಾಂಟ್ಸ್. ಸೊ ಪಕ್ಕದ ಹಲ್ಲನ್ನ ಡಿಸ್ಟರ್ಬ್ ಮಾಡ್ದಿರಾ, ಸೊ ಮಧ್ಯದ ಒಂದು ಹಲ್ಲಿಗೆನೆ ಇಂಪ್ಲಾಂಟ್ ಹಾಕ್ಬೇಕಂದ್ರೆ ಅದೊಂದೇ ಹಲ್ಲು ಬೇಕು ನಮ್ಗೆ ಅಂದಾಗ ಸೊ ಇಂಪ್ಲಾಂಟ್ ಆಪ್ಷನ್ಗೆ ಹೋಗ್ತೀವಿ. ಓಕೆ. ಈಗ ನಂದು ಇನ್ನೊಂದು ಕ್ವೆಶ್ಚನ್. ಈಗ ಎರಡೂ ಸೈಡ್ ಮಧ್ಯ ಒಂದು ಹಲ್ಲು ಹೋಗಿರುತ್ತೆ, ನೀವು ಅದು ಎರಡು ಟ್ರಿಮ್ ಮಾಡಿ ಅಲ್ಲಿ ಕೊಡ್ತೀವಿ ಅನ್ನೋದು ಅದು ಸ್ವಲ್ಪ ಈಸಿ ಅನ್ಸುತ್ತೆ. ಈ ಇಂಪ್ಲಾಂಟೇಷನ್ ಅನ್ನೋದು ಸ್ವಲ್ಪ ಭಯ ಆಗತ್ತಲ್ವ, ಯಾಕೆಂದರೆ ಸ್ಕ್ರೂ ಕೊಡಬೇಕು ಅಂದರೆ. ಸೊ ಒಳಗೆ ಏನು ಪೇಯ್ನ್ ಆಗೋದು ಆ ಥರ ಏನಾದರೂ ಚಾನ್ಸಸ್ ಇದೆಯಾ? ಪೇಯ್ನ್ ಏನೂ ಆಗೋದಿಲ್ಲ. ಇಂಪ್ಲಾಂಟ್ ಪ್ರೊಸೀಜರು ಇವಾಗ ಒಂದಿನ ನಾವು ಇಂಪ್ಲಾಂಟ್ ಹಾಕ್ಕೊಂತೀವಿ. ಸೊ ಪ್ರೊಸೀಜರ್ ಮಾಡುವಾಗ ನಮಗೆ ಅಂಡರ್ ಅನಸ್ತೇಷಿಯಾ ಮಾಡ್ತೀವಿ, ಲೋಕಲ್ ಅನಸ್ತೇಷಿಯಾ ಅಂತೀವಿ. ಎಲ್ಲಿ ಇಂಪ್ಲಾಂಟ್ ಹಾಕಬೇಕೋ ಅಲ್ಲಿಗೆ ಇಂಜೆಕ್ಷನ್ ಕೊಟ್ಟು ಸೊ ಅದು ಅಷ್ಟು ನಮಗೆ ನೋವು ಗೊತ್ತಾಗದೇ ಇರೋ ಥರ ಟ್ರೀಟ್ಮೆಂಟ್ ಮಾಡ್ತೀವಿ. ಟ್ರೀಟ್ಮೆಂಟ್ ಮಾಡುವಾಗೂ ನೋವಿರಲ್ಲ, ಟ್ರೀಟ್ಮೆಂಟ್ ಆದ್ಮೇಲೂ ನೋವು ಆಗಲ್ಲ. ಯಾಕಂದರೆ ನಾವು ಮೆಡಿಸಿನ್ಸ್ ಎಲ್ಲ ಕೊಡ್ತೀವಿ. ನಾವು ಮೆಡಿಸಿನ್ಸ್ ಕೊಡೋದು ಅವ್ರು ಕರೆಕ್ಟಾಗಿ ಫಾಲೋ ಮಾಡಿದ್ರೆ, ನಾವು ಹೇಳೋ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ಈಗ ಅದೇ ತುಂಬ ಜನರಿಗೆ ಭಯ ಇರುತ್ತೆ, ಓಕೆ ಹಾಗೆ ಆದರೂ ಬಿಟ್ಬಿಡೋಣ, ಇಂಪ್ಲಾಂಟೇಷನ್ ಎಲ್ಲಾದರೂ ಮಾಡಿಸ್ಕೊಂಡ್ರೆ ಇನ್ನೂ ನೋವು ಜಾಸ್ತಿ ಆಗ್ಬೋದೇನೋ, ಬೇಡ ಅನ್ನೋದು ನೆಗ್ಲೆಕ್ಟ್ ಮಾಡ್ತಾರೆ. ಕರೆಕ್ಟ್. ಬಟ್ ನೋವಾಗಲ್ಲ ಅಂದರೆ ಸ್ವಲ್ಪ ಧೈರ್ಯ ಬರುತ್ತೆ. ಕರೆಕ್ಟ್. ಟ್ರೀಟ್ಮೆಂಟ್ ಆಗಬೇಕಾದ್ರೂ ಏನೂ ನೋವಿರಲ್ಲ, ಟ್ರೀಟ್ಮೆಂಟ್ ಆದಮೇಲೂ ಏನೂ ನೋವಿರಲ್ಲ. ಸೊ ಈ ಟ್ರೀಟ್ಮೆಂಟ್ ಪ್ರೊಸೀಜರ್ ಎಷ್ಟು ಟೈಮ್ ತಗೊಳ್ಳುತ್ತೆ? ಇದು ನಮಗೆ ಇಂಪ್ಲಾಂಟ್ ಮಾಡ್ಕೊಳ್ಳೋದು ಒಂದು 15 to 20 ಮಿನಿಟ್ಸಲ್ಲೇ ಮುಗಿಯುತ್ತೆ. 15 to 20 20 ಮಿನಿಟ್ಸಲ್ಲೇ ಮುಗಿಯುತ್ತೆ. ಸೊ ಇಟ್ಸ್ ಅನ್ ಈಸಿ ಪ್ರೊಸೀಜರ್, ಅದೇನು ಕಾಂಪ್ಲಿಕೇಶನ್ ಇಲ್ಲ. ಆದರೆ ಇವಾಗ ಪ್ರಾಪರ್ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಬೇಕಾಗತ್ತೆ ಪೋಸ್ಟ್ ಟ್ರೀಟ್ಮೆಂಟ್. ಸೊ ಇನ್ಸ್ಟ್ರಕ್ಷನ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಏನೂ ತೊಂದರೆ ಆಗಲ್ಲ. ಇನ್ನು ಇದರ ಕಾಸ್ಟ್ ಎಷ್ಟಾಗ್ಬೋದು? ಯೂಶ್ವಲಿ ಹೊರಗಡೆ ಏನು ಅಂದ್ಕೊಳ್ತಾರೆ ಅಂದರೆ ಇಂಪ್ಲಾಂಟೇಷನ್ ಎಲ್ಲ ಮಾಡ್ಸೋಕ್ಕೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಎಷ್ಟು ಇರ್ಬೋದು ಈಗ ಸಪೋಸ್ ಮಾಡಿಸ್ಬೇಕು ಅಂತ ಅಂದ್ಕೊಂಡ್ರೆ? ನಮ್ಮಲ್ಲಿ ಪರ್ ಟೂತ್ 12,000ಇಂದನೂ ಸ್ಟಾರ್ಟ್ ಇದೆ, 25,000ವರೆಗೂ ಇದೆ. ಇದು ಡಿಪೆಂಡ್ಸ್ ಆನ್ ಕಂಪನಿ ಮೇಡು ಮತ್ತು ಕ್ವಾಲಿಟಿ ಆಫ್ ಟೈಟಾನಿಯಮ್. ಕೆಲವೊಂದರಲ್ಲಿ ಗ್ರೇಡ್ 4 ಟೈಟಾನಿಯಮ್ ಇರುತ್ತೆ, ಕೆಲವೊಂದರಲ್ಲಿ ಗ್ರೇಡ್ 5 ಟೈಟಾನಿಯಮ್ ಇರುತ್ತೆ. ಅದ್ರ ಬೇಸಿಸ್ ಮೇಲೆ ಪ್ರೈಸ್ ವೇರಿ ಆಗುತ್ತೆ ಇಂಪ್ಲಾಂಟಲ್ಲಿ. ಸೊ ಪರ್ ಟೂತ್ ಫ್ರಮ್ 12,000ಇಂದ 25,000ವರೆಗೂ ಇದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬಾ ಒಳ್ಳೆ ಇನ್ಫಾರ್ಮೇಷನ್ ಸಿಕ್ತು. ಇದರಿಂದ ನಮಗೂ ಹೆಲ್ಪ್ ಆಯಿತು, ಜೊತೆಗೆ ನಮ್ಮ ವ್ಯೂವರ್ಸ್ಗೂ ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಳ್ತೀನಿ. ಇಲ್ಲಿ ಬಂದ ಮೇಲೇ ಗೊತ್ತಾಯಿತು ಹಲ್ಗಳ ಬಗ್ಗೆನೂ ನಾವು ಅಷ್ಟೊಂದು ಕೇರ್ ಮಾಡಬೇಕು, ಅಷ್ಟೆಲ್ಲ ಇರುತ್ತೆ ಅಂತ. ನಿಜವಾಗ್ಲೂ ಇಂಪ್ಲಾಂಟೇಷನ್ ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ. ಸೊ ಓಕೆ,
ಏನೋ ಇರುತ್ತೆ, ಅದು ಒಂದು ಪ್ರಾಸೆಸ್ ಇರುತ್ತೆ ಅಂದ್ಕೊಂಡಿದ್ದೆ. ಬಟ್ ಇಷ್ಟು ಈಸಿಯಾಗಿರುತ್ತೆ ಆ್ಯಂಡ್ ಯಾರು ಬೇಕಾದರೂ ಕೂಡ ಮಾಡಿಸ್ಕೊಳ್ಬೋದು, ತುಂಬ ಅಫೋರ್ಡಬಲ್ ಪ್ರೈಸ್ಗೆ ಸಿಗುತ್ತೆ ಅನ್ನೋದು ಗೊತ್ತಾಯಿತು. ತುಂಬಾ ಹೆಲ್ಪ್ ಆಯಿತು ಇದರಿಂದ. ಯಾಕೆಂದರೆ ಎಲ್ಲಿ ಮಾಡಿಸ್ಬೇಕು, ಎಷ್ಟಾಗುತ್ತೆ ಚಾರ್ಜಸ್ ಅನ್ನೋ ಭಯದಿಂದ ಕೇಳೋಕ್ಕೂ ಹೋಗಿರೋದಿಲ್ಲ ಕೆಲವರು. ಸೊ ನಮ್ಮ ವಿಡಿಯೋ ಮೂಲಕ ಒಂದು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಳ್ತೀನಿ. ಸೊ ನಿಮ್ಮ ವ್ಯಾಲ್ಯೂಬಲ್ ಟೈಮ್ಗೆ ತುಂಬಾ ಥ್ಯಾಂಕ್ಸ್. ವರ್ಲ್ಡ್ ಇಂಪ್ಲಾಂಟ್ ಸೆಂಟರ್ ಒಂದು ಒಳ್ಳೆ ಜಾಗ. ಈ ಒಂದು ಡೆಂಟಲ್ ಕ್ಲಿನಿಕ್ ಬೆಂಗಳೂರಿನಲ್ಲಿ ಪದ್ಮನಾಭ ನಗರದಲ್ಲಿ ಕಾರ್ಮಲ್ ಸ್ಕೂಲ್ ಹತ್ರ ಬರುತ್ತೆ. ನೀವಿಲ್ಲಿ ನಾನು ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡ್ಕೋಬಹುದು. ಇದರ ಗೂಗಲ್ ಮ್ಯಾಪ್ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ತುಂಬಾನೇ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.